ಕೊಪ್ಪಳ ಬಂದ್ ವೇಳೆಯಲ್ಲಿ ಜನಪ್ರತಿನಿಧಿಗಳ ಹೈಡ್ರಾಮಾ ಜನಾಕ್ರೋಶ. ಕೊಪ್ಪಳದಲ್ಲಿ ಜನಾಗ್ರಹದ ಕಿಚ್ಚು. ಸಂಗಣ್ಣ ಕರಡಿಗೆ ಜನರ ತರಾಟೆ. ಜನಪ್ರತಿನಿಧಿಗಳ ಹೈಡ್ರಾಮಕ್ಕೆ ಸಿಡಿದೆದ್ದಿದ್ದಾರೆ ಕೊಪ್ಪಳದ ಜನಸಾಮಾನ್ಯರು. ಕೊಪ್ಪಳ ಬಂದ್ ವೇಳೆಯಲ್ಲಿ ಜನಪ್ರತಿನಿಧಿಗಳ ಹೈಡ್ರಾಮಾ ಜೊತೆಗೆ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕೊಪ್ಪಳದಲ್ಲಿ ಜನಾಗ್ರಹದ ಕಿಚ್ಚು. ಸಂಗಣ್ಣ ಕರಡಿಗೆ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನಪ್ರತಿನಿಧಿಗಳ ಹೈಡ್ರಾಮಕ್ಕೆ ಸಿಡಿದೆದ್ದಿದ್ದಾರೆ ಜನಸಾಮಾನ್ಯರು. ಡಿಎಸ್ಪಿಎಲ್ ಕಾರ್ಖಾನೆ ಮಾಲಿನ್ಯ ವಿರೋಧಿ ಹೋರಾಟದಲ್ಲಿ ಮುಖಭಂಗ ಆಗಿದೆ. ವೇದಿಕೆ ಏರಿದಂತಹ ಮಾಜಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಗೋ ಬ್ಯಾಕ್ ಬಿಸಿ ತಟ್ಟಿದೆ. ನಿಮ್ಮ ಭಾಷಣ ಸಾಕು, ನಮಗೆ ಪರಿಹಾರ ಬೇಕು ಹೀಗಂತ ಆಕ್ರೋಶ ಹೊರಹಾಕಿದ್ದಾರೆ. ವೇದಿಕೆಯ ಮುಂದೆಯೇ ಆಕ್ರೋಶ ಹೊರಹಾಕಿದ್ದಾರೆ. ಪರಿಸರ ಹಾನಿ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ಉಕ್ಕು ಕಾರ್ಖಾನೆಗಳ ವಿರುದ್ಧ ಕೊಪ್ಪಳದಲ್ಲಿ ಜನಸ್ತೋಮದ ಜೈಕಾರ ಕೇಳಿಬರ್ತಾ ಇದೆ. ಜನರ ನೇರವಾದಂತಹ ಪ್ರಶ್ನೆಗೆ ಉತ್ತರಿಸಲಾಗದೆ ಸುಮ್ಮನಾಗ್ತಾ ಇದ್ದಾರೆ ನಾಯಕರು. ಕೊಪ್ಪಳದ ಮಾಜಿ ಸಂಸದ ಸಂಗಣ್ಣ ಕರಡಿ ವಿರುದ್ಧವಾಗಿ ಘೋಷಣೆಯನ್ನ ಕೂಡ ಕೂಗ್ಲಾಯ್ತು. ಸಾಕು ನಿಮ್ಮ ಭಾಷಣಗಳು, ಹೇಳಿರಿ ಕೆಳಗಡೆ ಫಸ್ಟ್ ನೀವು. ಈ ರೀತಿಯಾಗಿ ಜನಾಕ್ರೋಶಕ್ಕೆ ಕಾರಣವಾಯಿತು ನೋಡಿ. ಜನಾಕ್ರೋಶಕ್ಕೆ ಬೆದರಿ ಮೈಕ್ ಬಿಟ್ಟು ಕೆಳಗಡೆ ಇಳಿತಾರೆ ಸಂಗಣ್ಣ ಕರಡಿ ಅವರು. ಸಂಗಣ್ಣ ಅವರ ಭಾಷಣದ ಸಂದರ್ಭದಲ್ಲೇ ವೇದಿಕೆಯನ್ನ ಏರಿ ಮೈಕನ್ನ ಕಿತ್ಕೊಳ್ತಾರೆ ಮಹಿಳೆ. ಏನಾಗ್ತಾ ಇದೆ ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಾ? ಯಾವತ್ತೋ ಬಂದು ಭಾಷಣ ಮಾಡಿ ಹೋಗ್ತೀರಿ ನೀವು? ನಮ್ಮ ಪರಿಸ್ಥಿತಿಯ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಏನಾಗ್ತಾ ಇದೆ, ಯಾವ ರೀತಿಯಾಗಿ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ಆರೋಗ್ಯದ ಮೇಲೆ ಅನ್ನುವಂತಹ ಸಾಮಾನ್ಯ ಜ್ಞಾನ ಆದ್ರೂ ಕೂಡ ನಿಮ್ಗಳಿಗೆ ಇದೆಯಾ? ಹೀಗಂತ ಆಕ್ರೋಶಕ್ಕೆ ಇವತ್ತು ಕಾರಣ ಆಯ್ತು, ಮುಖಭಂಗ ಆಯ್ತು. ಇವತ್ತು ಸಂಗಣ್ಣ ಕರಡಿ ಅವರಿಗೆ ಗೋ ಬ್ಯಾಕ್ ಬಿಸಿ ಕೂಡ ತಾಕ್ತು. ನಿಮ್ಮ ಭಾಷಣ ಸಾಕು, ಬರ್ರಿ, ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ರು. ಎಲ್ಲರೂ ಶಾಂತವಾಗಿ ಆಮೇಲೆ ಏನು ಮಾತಾಡ್ತಾ ಕೇಳಿ. ದಯವಿಟ್ಟು ಮಾತಾಡೋದು. ಇದೇ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಶುಕ್ರಾಜ್, ಕೊಪ್ಪಳ ಬಂದ ಸಂದರ್ಭದಲ್ಲಿ ಏನೆಲ್ಲ ಆಯ್ತು? ಮಹಿಳೆಯ ಆಕ್ರೋಶಕ್ಕೆ ಕಾರಣವಾದ್ರು ವಿಚಾರವಾದ್ರು ಏನು? ಯಾಕೆ ಸ್ಟೇಜ್ ಮೇಲೆ ಬಂದ್ರು? ಏನ್ ಮಾತನಾಡಿದ್ರು? ಏನಿದ್ ಮಾಹಿತಿ? ಎಸ್ ಕುಸುಮಾ, ಏನಂತಂದ್ರೆ ಇವತ್ತು ಕೊಪ್ಪಳ ಬಂದು ಬೆಳಗ್ಗೆಯಿಂದಾನೇ ಸಾಕಷ್ಟು ಯಶಸ್ವಿ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನೋ ಇವತ್ತು ಬೆಳಗ್ಗೆ 6 ಗಂಟೆಯಿಂದಾನೇ ಎಲ್ಲರೂ ಸ್ವಯಂಕೃತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡಿಬಿಟ್ಟು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ರು. ಏನು ಗವಿಮಠದಿಂದ ಆರಂಭವಾದಂತ ಪ್ರತಿಭಟನಾ ಮೆರವಣಿಗೆ ಕೊಪ್ಪಳದ ನಗರಸಭೆ ಮುಂದ್ಗಡೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಂತ್ಯಗೊಂಡಿತ್ತು ಅಂತ ಹೇಳ್ಬೋದು. ಏನು ನಗರಸಭೆ ಮುಂದ್ಗಡೆ ಹಾಕಿದಂತ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಕೂಡ ಸೇರಿದ್ರು ಮತ್ತು ವಿವಿಧ ಮಠಾಧೀಶರು ಕೂಡ ಬಂದಿದ್ರು. ಹಾಗೆ ಕೂಡ ಏನು ಈ ಒಂದು ಫ್ಯಾಕ್ಟರಿಗಳಿಂದ ಈ ಒಂದು ಮಾಲಿನ್ಯ ಅನುಭವ, ಪರಿಸರ ಮಾಲಿನ್ಯ ಆಗ್ತಿರತಕ್ಕಂಥ ಎಲ್ಲ ಹಳ್ಳಿಗಳು ಕೂಡ ಇಲ್ಲಿ ಬಂದಿದ್ವು ಅಂತಾನೆ ಹೇಳ್ಬೋದು. ಏನು ಮಾಜಿ ಸಂಸದರಾದಂತ ಸಂಗಣ್ಣ ಕರಡಿ ಅವರು ಭಾಷಣ ಮಾಡ್ತಿರತಕ್ಕಂಥ ವೇಳೆ ಸಾಕಷ್ಟು ಹೈಡ್ರಾಮಾ ನಡೀತು ಅಂತ ಹೇಳ್ಬೋದು. ಏನು ಅಲ್ಲಿ ಏನು ಬಾಧಿತ ಪ್ರದೇಶದಿಂದ ಬಂದಂತಹ ಗ್ರಾಮಸ್ಥರು ಏನಿದೆ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 30 ವರ್ಷಗಳಿಂದ ಈ ಒಂದು ಕಾರ್ಖಾನೆಗಳಿಂದ ಅವರು ನೋವನ್ನು ಅನುಭವಿಸಿರ್ತಕ್ಕಂಥದ್ದು, ಪರಿಸರ ಮಾಲಿನ್ಯದಿಂದಾಗಿ ಸಾಕಷ್ಟು ತೀವ್ರ ನೋವನ್ನು ಅನುಭವಿಸಿರ್ತಕ್ಕಂಥದ್ದು. ಈ ಸಂಗಣ್ಣ ಕರಡಿ ಅವರು ಶಾಸಕರಿದ್ದಂತ ಸಂದರ್ಭದಲ್ಲಿ ಏನು ಆ ಸಂದರ್ಭದಲ್ಲಿ ಇವೆಲ್ಲ ಫ್ಯಾಕ್ಟರಿಗಳು ಆಗಿರ್ತಕ್ಕಂಥದ್ದು. ಹೀಗಾಗಿ ನೀವು ಪ್ರತಿ ಬಾರಿ ಇಂತಹ ವೇದಿಕೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಭರವಸೆ ಮೂಲಕ ಶತದಡ್ಡರನ್ನಾಗಿ ಮಾಡಿದ್ದೀರಿ ಬಿಟ್ಟರು ಬೇರೆ ಏನು ಕೆಲಸ ಮಾಡಿಲ್ಲ ನೀವು. ಹೀಗಾಗಿ ನೀವು ವೇದಿಕೆಯಿಂದ ಇಳಿಬೇಕಂತಂದ್ರೆ ಅಲ್ಲಿ ಏನು ನೆರೆದಿದ್ದಂತಹ ಪ್ರತಿಭಟನೆಗೆ ಬಂದಿದ್ದಂತಹ ಮಹಿಳೆಯರು ಸೀದಾ ವೇದಿಕೆ ಮೇಲೆ ಬಂದಿರತಕ್ಕಂಥದ್ದು. ವೇದಿಕೆ ಮೇಲೆ ಬಂದು ಏನು ಸಂಗಣ್ಣ ಕರಡಿ ಭಾಷಣ ಮಾಡ್ತಿದ್ರು, ಅವರ ಮೈಕ್ ಅನ್ನು ಕಿತ್ಕೊಂಡು ಅವರು ನಮ್ಗೆ ನ್ಯಾಯ ಕೊಡ್ತೀನಿ, ನೀವು ರಾಜಕಾರಣಿಗಳು ಇಲ್ಲಿ ಬಂದು ನಮ್ಗೆ ಬೇಗ ಬಿಟ್ಟು ಭಾಷಣ ಮಾಡಿ ಹೋಗೋದು ಅಷ್ಟೇ ಅಲ್ಲ, ನಮ್ಗೆ ಸಾಕಷ್ಟು 30 ವರ್ಷದಿಂದ ನಾವು ಈ ಒಂದು ಕಾರ್ಖಾನೆಗಳಿಂದ
ಸಾಕಷ್ಟು ನೋವನ್ನು ಅನುಭವಿಸ್ತಿದ್ವಿ. ಮತ್ತೆ ಈಗ ಆ ಕಾರ್ಖಾನೆಗಳ ವಿಸ್ತರಣೆಗೆ ನೀವು ಹುನ್ನಾರ ಮಾಡ್ತೀರಿ ಅಂತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಆಡಿರ್ತಕ್ಕಂಥದ್ದು. ಇವತ್ತು ಏನು ಆ ಒಂದು ಪ್ರತಿಭಟನಾ ವೇದಿಕೆ ಇತ್ತು ಅದು ನಿಜಕ್ಕೂ ಒಂದು ರಣರಂಗವಾಗಿ ಮಾರ್ಪಟ್ಟಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಾ ರಾಜಕೀಯ ನಾಯಕರು ಮೇಲ್ಭಾಗದಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಭಾಷಣ ಮಾಡ್ತಿದ್ರು. ಆದ್ರೆ ಇಲ್ಲಿ ಕಳೆದ 2-3 ಗಂಟೆಗಳಿಂದ ಏನು ಈ ಒಂದು ಪ್ರತಿಭಟನೆಗೆ ಕಾಯ್ತಾ ಇದ್ರು ಎಲ್ಲರಿಗೂ ಕೂಡ ಆಕ್ರೋಶದ ಕಟ್ಟೆ ಒಡೆದಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿಯ ಏನು ಈ ಹಿರೇಬಗ್ನಾಳ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದ ಸುತ್ತಲೂ ಸುಮಾರು 10 ಫ್ಯಾಕ್ಟರಿಗಳು ಇರೋದ್ರಿಂದ ಆ ಗ್ರಾಮ ನಿಜಕ್ಕೂ ಪರಿಸರ ಮಾಲಿನ್ಯದಿಂದ ಕಂಗೆಟ್ಟು ಹೋಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಅಲ್ಲಿಯ ಗ್ರಾಮಸ್ಥರ ಒಂದು ಆಕ್ರೋಶ ಕೂಡ ಕಟ್ಟೆ ಒಡೆದಿತ್ತು ಅಂತ ಹೇಳ್ಬೋದು. ಎಲ್ಲರೂ ಕೂಡ ರಾಜಕೀಯ ನಾಯಕರಿಗೆ ತರಾಟೆ ತೆಗೆದುಕೊಂಡಿದ್ದಂತ ದೃಶ್ಯಗಳು ನಾವಲ್ಲಿ ಕಾಣಬಹುದಾಗಿತ್ತು. ಕುಸುಮ, ಥ್ಯಾಂಕ್ ಯು ಶಿವರಾಜ್.